ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 8ನೇ ಬಜೆಟ್ನಲ್ಲಿ ಈ ಬಾರಿ ಕೆಲವೊಂದು ಅಚ್ಚರಿಗಳನ್ನು ನೀಡಿದ್ದಾರೆ. ಈ ಬಜೆಟ್ನ ಕುರಿತು ನಾವು ತಿಳಿದುಕೊಳ್ಳುವಕ್ಕಿಂತ ಮುಂಚೆ ಕೆಲವೊಂದು ಮಾಹಿತಿಗಳನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ. ಕೇವಲ ಆ ರಾಜಕಾರಣಿ ಇದನ್ನು ವಿರೋಧ ಮಾಡಿದ್ರು, ಈ ರಾಜಕಾರಣಿ ಇದನ್ನು ವಿರೋಧ ಮಾಡಿದ್ರು, BJP ಅವರು ಒಳ್ಳೆ ಬಜೆಟ್ ಅಂತ ಹೇಳಿದರು, ಕಾಂಗ್ರೆಸ್ನವರು ಚುನಾವಣೆ ಬಜೆಟ್ ಅಂತ ಹೇಳಿದರು. ಇವೆಲ್ಲವೂ ದೇಶದ ಜನರಿಗೆ ಬೇಕಾದದ್ದೇ ಅಲ್ಲ. ದೇಶದ ಜನರಿಗೆ ನೈಜವಾಗಿ ಬೇಕಾಗಿರೋದು ಬಜೆಟ್ನ ಗಾತ್ರವೆಷ್ಟು, ಯಾವ ಕ್ಷೇತ್ರಕ್ಕೆ ಎಷ್ಟು ಹಣ ನೀಡಲಾಗಿದೆ, ಯಾವ ಕ್ಷೇತ್ರದ ಅಭಿವೃದ್ಧಿಯನ್ನ ಮುಂದಿಟ್ಟುಕೊಂಡು ಈ ಒಂದು ಬಜೆಟ್ ರೂಪಿಸಲಾಗಿದೆ, ಈ ಬಜೆಟ್ ರೂಪಿಸುವಾಗ ಯಾವ ವಲಯದಿಂದ ಎಷ್ಟು ಹಣವನ್ನು ಪಡೆಯಲಾಗಿದೆ, ಯಾವ ವಲಯಕ್ಕೆ ಯಾವ ಯೋಜನೆಗೆ ಎಷ್ಟು ಹಣ ವ್ಯಯಿಸಲಾಗಿದೆ, ಪ್ರಮುಖ ಅಂಶಗಳು ಏನು, ಇವು ನಿಜವಾಗಿ ದೇಶದ ಪ್ರಜೆಗಳಿಗೆ ಬೇಕಾದಂಥ ಅಂಶಗಳು ಹೊರತು ರಾಹುಲ್ ಗಾಂಧಿ ಏನು ಹೇಳಿದರು, ನರೇಂದ್ರ ಮೋದಿ ಏನು ಹೇಳಿದರು, ರಾಜನಾಥ್ ಸಿಂಗ್ ಏನು ಹೇಳಿದರು, ಅಮಿತ್ ಶಾ ಏನು ಹೇಳಿದರು, ಸೋನಿಯಾ ಗಾಂಧಿ ಏನು ಹೇಳಿದರು, ಇವುಗಳು ಬೇಕಾಗಿಲ್ಲ. ದೇಶದ ಭವಿಷ್ಯಕ್ಕಾಗಿ ಯಾವ ಕ್ಷೇತ್ರ ಕೊಟ್ಟರು, ಎಲ್ಲಿಂದ ಬಂತು, ಹೆಂಗೆ ಮುನ್ನಡೆಸ್ತಾರೆ, ಇವುಗಳು ದೇಶದ ಜನರಿಗೆ ಬೇಕಾಗಿತ್ತು. ಒಟ್ಟು 50.65 ಲಕ್ಷ ಕೋಟಿ ರೂಪಾಯಿ ಈ ಬಜೆಟ್ನ ಗಾತ್ರ. ಇದರಲ್ಲಿ ತೆರಿಗೆ ಸಾಲಗಳಿದ್ದಾವೆ, ಇನ್ನಿತರ ಸರ್ಕಾರ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಹಣವನ್ನು ತಗೊಂಡಿದೆ. ಹಾಗಾದರೆ ಈ ಒಂದು ಬಜೆಟ್ನ ಹೊಂದಿಸಲು ಸರ್ಕಾರ ಎಲ್ಲಿಂದ ದುಡ್ಡು ತಂದಿದೆ? ಮೊದಲನೇದು ತೆರಿಗೆಯಿಂದ 28.37 ಲಕ್ಷ ಕೋಟಿ ರೂಪಾಯಿ ತಂದಿದೆ. ಇನ್ನು ಠೇವಣಿ ಬಾಂಡ್ಗಳು ಅಂದರೆ ನಾವು FDಗಳು ಮಾಡಿರ್ತೀವಲ್ಲ, ಅದರಿಂದ 16.45 ಲಕ್ಷ ಕೋಟಿ ತಂದಿದೆ. ಇನ್ನು ತೆರಿಗೆತರ ಆದಾಯ 5.83 ಲಕ್ಷ ರೂಪಾಯಿ ಕೋಟಿ. ಇವೆಲ್ಲವನ್ನ ಸೇರಿಸಿದರೆ ಒಟ್ಟು 50.65 ಲಕ್ಷ ಕೋಟಿ ಆಗುತ್ತೆ. ಇಲ್ಲಿ ತೆರಿಗೆ ವಿಚಾರಕ್ಕೆ ಬಂದರೆ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳು ಒಳಗೊಂಡಿರ್ತವೆ. ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಎರಡೂ ಒಂದೇ ಕಡೆ ಸೇರಿಸಿ ಹೇಳಲಾಗುತ್ತೆ. ಅದೇ ರೀತಿ ಅಬಕಾರಿ ಸುಂಕ ಇರ್ಬೋದು, GST ಇರ್ಬೋದು, ಆಮದು ತೆರಿಗೆ ಇತ್ಯಾದಿಗಳು ಪರೋಕ್ಷ ತೆರಿಗೆಗೆ ಬರುತ್ತವೆ. ಆದಾಯ ತೆರಿಗೆ, ಕಾರ್ಪೊರೇಟ್ ತೆರಿಗೆ ಇತ್ಯಾದಿಗಳು ಇವು ನೇರ ತೆರಿಗೆಗೆ ಸೇರ್ತವೆ. ಯಾಕೆಂದರೆ ಕೇವಲ ಇವ್ರು ರಾಜಕಾರಣಿ ಹೇಳುವುದಕ್ಕಿಂತಲೂ ಇವೆಲ್ಲವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ರಾಜಕಾರಣಿಗಳ ಹೇಳಿಕೆಯನ್ನು ನಂಬಾರ್ದು. ಇವೆಲ್ಲವೂ ಸೇರಿ ಒಟ್ಟು ನಮಗೆ 42.70 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಆಗುತ್ತೆ. ಇನ್ನು ರಾಜ್ಯಗಳಿಗೆ ಹಂಚಿಕೆ ಮಾಡಿದ್ದನ್ನು ಕಳೆದ್ರೆ 28.37 ಲಕ್ಷ ಕೋಟಿ ರೂಪಾಯಿ ಹಾಗೆ ಉಳಿದು ಬಿಡುತ್ತೆ. ಯಾಕಂದರೆ ಇಷ್ಟು ರಾಜ್ಯಗಳಿಗೆ ಖರ್ಚು ಮಾಡಲಾಗಿದೆ. ಹಾಗಾದರೆ ತೆರಿಗೆ ಸಂಗ್ರಹ ಎಷ್ಟೆಷ್ಟಾಗಿದೆ ಅಂತ ನೋಡೋದಾದರೆ ಆದಾಯ ತೆರಿಗೆದಿಂದ 14.38 ಲಕ್ಷ ಕೋಟಿ ರೂಪಾಯಿ ಅಲ್ಲಿಂದ ತೆರಿಗೆ ಸಂಗ್ರಹ ಮಾಡಲಾಗಿದೆ. ಇನ್ನು ಕಾರ್ಪೊರೇಷನ್ ಟ್ಯಾಕ್ಸ್ನಿಂದ 10.82 ಲಕ್ಷ ಕೋಟಿಯನ್ನು ಅಲ್ಲಿಂದ ಸಂಗ್ರಹವಾಗಿದೆ. ಇನ್ನು GSTಯಿಂದ 17.78 ಕೋಟಿ ರೂಪಾಯಿ ಆಗಿದೆ. ಇನ್ನು ಅಬಕಾರಿ ಸುಂಕದಿಂದ 3.17 ಲಕ್ಷ ಕೋಟಿ ಮತ್ತು ಆಮದು ಸುಂಕ 2.40 ಲಕ್ಷ ಕೋಟಿ ರೂಪಾಯಿ. ಅದೇ ರೀತಿ ಕೇಂದ್ರಾಡಳಿತ ಪ್ರದೇಶಗಳಿಂದ ತೆರಿಗೆ 10,000 ಕೋಟಿ. ಇವೆಲ್ಲವೂ ಸೇರಿ ಇತರೆ ಒಂದು 5,000 ಕೋಟಿ ಇದರಲ್ಲಿ ಆ್ಯಡ್ ಆಗುತ್ತೆ. 14.22 ಲಕ್ಷ ಕೋಟಿ ಹಣವನ್ನು ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗ್ತದೆ. ಇದರಿಂದ 28.37 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಆದಾಯ ಸರ್ಕಾರದ ಬಳಿಯೇ ಉಳಿಯುತ್ತದೆ. ಹಾಗಾದರೆ ಈ ಸರ್ಕಾರಕ್ಕೆ ಸಾಲಗಳಿಂದ ಬರುವ ಹಣ ಎಷ್ಟು ಅಂತ ನೋಡೋದಾದರೆ ಈ ಮಾರುಕಟ್ಟೆ ಸಾಲಗಳಿರ್ಬೋದು, ಸ್ಮಾಲ್ ಫೈನಾನ್ಸ್ ಸ್ಕೀಮ್ ಇರ್ಬೋದು, NDCR ಇರ್ಬೋದು, ಒಟ್ಟು ಮಾರುಕಟ್ಟೆ ಸಾಲದಿಂದ 11.54 ಲಕ್ಷ ಕೋಟಿ ಇರುತ್ತೆ. ಸ್ಮಾಲ್ ಫೈನಾನ್ಸ್ ಸ್ಕೀಮ್ಗಳಿಂದ 4.16 ಲಕ್ಷ ಕೋಟಿ ಮತ್ತು NDCRನಿಂದ 76,000 ಕೋಟಿ ರೂಪಾಯಿ ಬರುತ್ತದೆ. ಕೆಲವೊಬ್ಬರಿಗೆ ಈ ವಿಷಯಗಳನ್ನು ಕೇಳುವಾಗ ಬೋರಿಂಗ್ ಅನಿಸಬಹುದು. ಆದರೆ ತೆರಿಗೆ ಎಲ್ಲಿಂದ ಬರುತ್ತೆ, ತೆರಿಗೆ ಹೆಂಗೆ ಬರುತ್ತೆ, ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಳೋದು ಭಾರತೀಯರಾದಂತಹ ನಮ್ಮ ಕರ್ತವ್ಯ. ಯಾಕೆಂದರೆ ರಾಜಕಾರಣಿಗಳು ಕೇವಲ ಅವರ ಪ್ರಚಾರಕ್ಕಾಗಿ ಬೈಟ್ಗಳನ್ನು ಕೊಡ್ತಾರೆ, ಅವರ ಪ್ರಚಾರಕ್ಕಾಗಿ ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಐ ಚಾಲೆಂಜ್ ಯಾವುದೇ ರಾಜಕಾರಣಿಗಳು ಕೂಡ ಇವುಗಳನ್ನು ನಿಮಗೆ ಬಿಡಿಸಿಯಾಗಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಖುದ್ದು ಎಂಥವ್ರನ್ನ ನಾವು ಆಯ್ಕೆ ಮಾಡಿ ಕಳಿಸ್ತೀವಂದರೆ ಅವರಿಗೆ ಡಿವಿಡೆಂಟ್ ಅಂದರೆ ಏನು ಗೊತ್ತಿಲ್ಲ ಅಂತಹ ರಾಜಕಾರಣಿಗಳನ್ನು ಕೂಡ ನಾವು ಸಂಸತ್ನಲ್ಲಿ ಕೂರಿಸಿದ್ದೇವೆ. ಅದಕ್ಕಾಗಿ ದೇಶದ ಪ್ರಜೆಗಳು ಬಜೆಟ್ನ ಕುರಿತು ತಿಳಿದುಕೊಳ್ಳುವುದು ಸಾಕಷ್ಟು ಅವಶ್ಯಕವಾಗಿದೆ. ಇನ್ನು ತೆರಿಗೆತರ ಆದಾಯ ಹೆಂಗೆ ಬರುತ್ತೆ ಅಂದರೆ ಬಡ್ಡಿಗಳಿಂದ 48,000 ಕೋಟಿ ಬರುತ್ತೆ. ಡಿವಿಡೆಂಟ್ನಿಂದ 3.25 ಲಕ್ಷ ಕೋಟಿ ಡಿವಿಡೆಂಟ್ ಲಾಭಾಂಶ ಇದು. ಇನ್ನು ಇತರೆ ಒಂದು 2.10 ಲಕ್ಷ ಕೋಟಿ ರೂಪಾಯಿ ಬರುತ್ತದೆ. ಇವು ಬರೋದಾಯಿತು, ಎಲ್ಲಿಂದ ಬಂತು ಇವುಗಳನ್ನು ತಿಳಿದುಕೊಂಡಿದ್ದೇವೆ. ಇನ್ನು ಸರ್ಕಾರ ಯಾವುದಕ್ಕೆ ವೆಚ್ಚ ಮಾಡುತ್ತದೆ? ಯಾಕೆಂದರೆ ಇಷ್ಟು ದೊಡ್ಡ ಮಟ್ಟದ ಬಜೆಟ್ ಇದು.
ಸರ್ಕಾರ ಯಾವುದ್ಯಾವುದಕ್ಕೆ ವೆಚ್ಚ ಮಾಡುತ್ತೆ ಅಂತ ಕೂಡ ನಾವು ತಿಳಿದುಕೋಬೇಕು. ವಿವಿಧ ಯೋಜನೆಗಳಿಗೆ 21.64 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ. ಯಾವುದೇ ಯೋಜನೆ ಇರ್ಬೋದು, ಕೇಂದ್ರ ಸರ್ಕಾರದ ಯಾವುದೇ ಯೋಜನೆ, ಇನ್ನು ರಾಜ್ಯದ ಕೆಲವು ಯೋಜನೆಗಳಿಗೆ ಕೂಡ ಅನುದಾನ ಒದಗಿಸುತ್ತೆ. ಒಟ್ಟು 21.64 ಲಕ್ಷ ಕೋಟಿ ರೂಪಾಯಿ ಯೋಜನೆಗಳಿಗೆ ಹೋಗುತ್ತೆ. ಸಂಬಳ ಹಾಗೂ ಆಡಳಿತ ನಿರ್ವಹಣೆಗೆ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಸ್ಯಾಲ್ರಿ ಕೊಡಬೇಕಲ್ಲ, ಅದಕ್ಕೆ 29.1 ಲಕ್ಷ ಕೋಟಿ ಅಲ್ಲಿ ಹೋಗುತ್ತೆ. ಇದು ಅಲ್ಲದೆ ಇಲ್ಲಿ ಸಾಲ ಕಟ್ಟುವ ಬಡ್ಡಿಯೇ 12.76 ಲಕ್ಷ ಕೋಟಿ ರೂಪಾಯಿ ಇದೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಳ ಮತ್ತು ಪಿಂಚಣಿ ಮೊತ್ತವೇ 4 ಲಕ್ಷ ಕೋಟಿ ರೂಪಾಯಿಗಿಂತಲೂ ಅಧಿಕವಾಗಿದೆ. ಬಡ್ಡಿ ಕಟ್ಟುವುದರಲ್ಲಿಯೇ ನಾವು 12.76 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಬಹುಶಃ ನಾವು ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳು, ಅದಕ್ಕಾಗಿ ಇನ್ನೂ ಈ ಬಡ್ಡಿ ಕಟ್ಟುವಂತಹ ಪರಿಸ್ಥಿತಿ ನಮ್ಮ ಹತ್ರ ಇದೆ. ಸಾಕಷ್ಟು ಜನರು ಹೇಳ್ತಾರೆ, ಸಾಕಷ್ಟು ದುಡ್ಡು ಇರುತ್ತೆ, ದುಡ್ಡು ಹೆಂಗೆ ಬೇಕಾದ್ರೆ ಹಂಗೆ ಖರ್ಚು ಮಾಡ್ಬೋದು. ಇವತ್ತಿಗೂ ಕೂಡ ಭಾರತ ಈ ಒಂದು ಸಾಲ ಕಟ್ಟುವುದಕ್ಕಾಗಿ 12.76 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಪ್ರತಿ ಬಜೆಟ್ನಲ್ಲಿ. ಈ ಖರ್ಚು ಮಾಡಿದ್ದಿಷ್ಟು, ಆದರೆ ಪ್ರತಿ ಬಜೆಟ್ನಲ್ಲಿ ಈ ಒಂದು ಅಮೌಂಟ್ ಡಿಫ್ರೆನ್ಸ್ ಆಗ್ಬೋದು, ಆದರೆ ಕಟ್ಟಲೇಬೇಕಾಗುತ್ತೆ. ಯಾಕಂದರೆ ನಾವು ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶಗಳ ಪಟ್ಟಿಯಲ್ಲಿ ಬರ್ತೇವೆ. ಯಾವ ದೇಶಗಳು, ಈಗ ಅಮೆರಿಕ ಇರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಬಜೆಟ್ ಹೆಂಗಾಗುತ್ತೆ ಅಂದರೆ ಲಾಭಾಂಶದ ಮೇಲೆ ಬಜೆಟ್ ಆಗುತ್ತೆ. ಆದರೆ ನಮ್ಮ ಹತ್ರ ತೆರಿಗೆಗಳನ್ನು ಕಲೆಕ್ಟ್ ಮಾಡ್ತಾರೆ, ಇನ್ನೂ ಕೆಲವೊಂದು ಕಡೆ ಸಾಲ ಪಡಿತಾರೆ, ಇವೆಲ್ಲವನ್ನ ತೆಗೆದುಕೊಂಡು ಬಜೆಟ್ ಮಾಡ್ತಾರೆ. ಈ ಬಜೆಟ್ನಲ್ಲಿ ಸಾಲ ಕಟ್ತಾರೆ, ಸಂಬಳ ಕೊಡ್ತಾರೆ, ಯೋಜನೆಗಳಿಗೆ ಕೊಡ್ತಾರೆ. ಇದು ನಮ್ಮ ದೇಶದ ಪರಿಸ್ಥಿತಿ. ಇನ್ನು ಯಾವ ಇಲಾಖೆಗೆ, ಯಾವ ವಲಯಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ರಕ್ಷಣಾ ಇಲಾಖೆಗೆ 4.91 ಅಂದರೆ 4,91,732 ಕೋಟಿ ರೂಪಾಯಿ ಬಜೆಟ್ ಅನ್ನು ಕೊಡಲಾಗಿದೆ. ಯಾಕಂದ್ರೆ ರಕ್ಷಣೆ ಹಿತದೃಷ್ಟಿಯಿಂದ ಬಹಳಷ್ಟು ಉತ್ತಮವಾದದ್ದು. ಇನ್ನು ಗ್ರಾಮೀಣ ಅಭಿವೃದ್ಧಿ ಅಂದ್ರೆ ಎಲ್ಲವೂ ಬರುತ್ತೆ. ಹಳ್ಳಿಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕಾಗಿ ಯಾವ ಯೋಜನೆಗಳಿದಾವೋ ಅವೆಲ್ಲವೂ ಗ್ರಾಮೀಣ ಅಭಿವೃದ್ಧಿಗೆ ಬರುತ್ತೆ. ಅದಕ್ಕೆ 2,66,817 ಕೋಟಿ ರೂಪಾಯಿಯನ್ನ ವ್ಯಯಿಸಲಾಗುತ್ತೆ. ಇನ್ನು ಗೃಹ ವ್ಯವಹಾರ, ಇದಕ್ಕೆ 2,33,211 ಕೋಟಿ ರೂಪಾಯಿ. ಇನ್ನು ಕೃಷಿ ಮತ್ತು ಇನ್ನಿತರ ಸಂಬಂಧ ಚಟುವಟಿಕೆಗಳಿಗೆ 1,71,437 ಕೋಟಿ ರೂಪಾಯಿಗಳನ್ನು ನೀಡಲಾಗುತ್ತೆ. ಅದೇ ರೀತಿ ಶಿಕ್ಷಣಕ್ಕೆ 1,28,650 ಕೋಟಿ ರೂಪಾಯಿ ಈ ಬಜೆಟ್ನಲ್ಲಿ ನೀಡಲಾಗಿದೆ. ಆದರೆ ನನಗನ್ನಿಸುತ್ತೆ ಈ ಶಿಕ್ಷಣಕ್ಕೆ ಏನು ಇವತ್ತು ಕೊಟ್ಟಿದ್ದಾರಲ್ಲ ಈ ದುಡ್ಡು ಇನ್ನು 4 ಪಟ್ಟು ಹೆಚ್ಚಿಗೆ ಆಗಬೇಕು. ಯಾಕೆಂದರೆ ಚೀನಾದಲ್ಲಿ ಡೀಪ್ ಸಿಕ್ ಅಂತ AI ಮಾಡೆಲ್ ಬರುತ್ತೆ, ಚಾಟ್ GPT ಬರುತ್ತೆ ವಿದೇಶಗಳಲ್ಲಿ. ಆದರೆ ಭಾರತದಲ್ಲಿ AI ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಅದಕ್ಕೆ ಶಿಕ್ಷಣ ಬಹುಮುಖ್ಯ. ಇತರೆ ದೇಶಗಳಿಗೆ ನಾವು ಪೈಪೋಟಿ ಕೊಡಬೇಕಂದ್ರೆ ಇವತ್ತಿನ ದಿನಗಳಲ್ಲಿ ತಂತ್ರಜ್ಞಾನದಿಂದಲೇ ಮಾತ್ರ ಸಾಧ್ಯ. ಆ ತಂತ್ರಜ್ಞಾನ ನಮ್ಮ ಹತ್ರ ಅಭಿವೃದ್ಧಿ ಪಡಿಸಬೇಕಂದ್ರೆ ಶಿಕ್ಷಣದಿಂದಲೇ ಮಾತ್ರ ಸಾಧ್ಯ. ಅದಕ್ಕಾಗಿ ಮುಂದಿನ ಬಜೆಟ್ನಲ್ಲಿ ಶಿಕ್ಷಣಕ್ಕೆ ಇವಾಗ ಏನು ಮೊತ್ತ ಇದೆಯೋ ಇದಕ್ಕೆ 4 ಪಟ್ಟು ಮಾಡಿದರೆ ದೇಶ ಮತ್ತೆಲ್ಲೇ ಹೋಗುತ್ತೆ. ಕೇವಲ 1,28,650 ಕೋಟಿ ರೂಪಾಯಿ ಕೊಡಲಾಗಿದೆ, ಆದರೆ ಶಿಕ್ಷಣಕ್ಕೆ ಇನ್ನಷ್ಟು ಹೆಚ್ಚಿಸಬೇಕು. ಇನ್ನು ಆರೋಗ್ಯಕ್ಕೆ 98,311 ಕೋಟಿ ರೂಪಾಯಿ ಸ್ವಾಗತಾರ್ಹ ಆರೋಗ್ಯದ ಒಂದು ವಿಷಯದಲ್ಲಿ. ಇನ್ನು ನಗರಾಭಿವೃದ್ಧಿಗಳಿಗೆ 96,777 ಕೋಟಿ ರೂಪಾಯಿಗಳನ್ನು ಕೊಡಲಾಗಿದೆ. ಇನ್ನು IT ಮತ್ತು ಟೆಲಿಕಾಂಗೆ 95,298 ಕೋಟಿ ರೂಪಾಯಿ ಕೊಡಲಾಗಿದೆ. ಇನ್ನು ವಿದ್ಯುತ್ಗೆ 81,174 ಕೋಟಿ ರೂಪಾಯಿ ಕೊಡಲಾಗಿದೆ. ಮತ್ತು ವಾಣಿಜ್ಯ ಮತ್ತು ಕೈಗಾರಿಕೆಗೆ 65,573 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ. ಇನ್ನು ಸಮಾಜ ಕಲ್ಯಾಣ ಇಲಾಖೆಗೆ 60,052 ಕೋಟಿ ರೂಪಾಯಿಯನ್ನು ನೀಡಲಾಗಿದೆ. ಅದೇ ರೀತಿ ವೈಜ್ಞಾನಿಕ ಇಲಾಖೆಗಳಿರ್ತಾವಲ್ಲ ಅದಕ್ಕೆ 55,679 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಈ ಒಂದು ಬಜೆಟ್ನಲ್ಲಿ, ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ನಲ್ಲಿ. ಈ ಬಜೆಟ್ ಹೇಗೆ ರೂಪವಾಗುತ್ತೆ, ಹೇಗೆ ತೆರಿಗೆ ಸಂಗ್ರಹ ಮಾಡಲಾಗುತ್ತೆ, ಯಾವ ಇಲಾಖೆವಾರು ಯಾವ ವಲಯಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಿದ್ದೆ. ಆದರೆ ಇವತ್ತಿನ ಈ ಬಜೆಟ್ನಲ್ಲಿ ಪ್ರಮುಖ 10 ಅಂಶಗಳು ಏನು, ಇದರಿಂದ ನಾವು ಏನು ಕನ್ಕ್ಲೂಷನ್ ಅನ್ನು ತಗೋಬಹುದು, ಏನು ಅಗ್ಗ ಆಗುತ್ತೆ, ಏನು ಲಾಭ ಆಗುತ್ತೆ ಎಲ್ಲವನ್ನ ನೋಡೋದಾದ್ರೆ ಪ್ರಮುಖ 10 ಅಂಶಗಳನ್ನ ಹೇಳ್ತೀನಿ. ಈ ಬಜೆಟ್ನ 2025 ಫೆಬ್ರವರಿಯಲ್ಲಿ ಮಂಡನೆ ಆದಂತಹ ಈ ಬಜೆಟ್ನ ಪ್ರಮುಖ 10 ಘೋಷಣೆಗಳನ್ನು ನೋಡೋದಾದ್ರೆ 12 ಲಕ್ಷದ ತನಕ 0 ಆದಾಯ,
ಇದು ಮಧ್ಯಮ ವರ್ಗದವರಿಗೆ ಸಾಕಷ್ಟು ಅನುಕೂಲಕರ ಆಗುತ್ತೆ. ಇನ್ನು ಕ್ಯಾನ್ಸರ್ ಮುಕ್ತ ಭಾರತ ಪ್ರಧಾನಿ ಪಣ ತೊಟ್ಟಿದ್ರು, ಅದಕ್ಕಾಗಿ ಸಾಕಷ್ಟು ಮುತುವರ್ಜಿಯನ್ನು ವಹಿಸಲಾಗಿದೆ. ಇನ್ನು ರೈತರಿಗೆ ಜಾಕ್ಪಾಟ್ ಸಿಕ್ಕಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿತಿ 5 ಲಕ್ಷ ರೂಪಾಯಿಗೆ ಏರಿಕೆ ಆಗಿದೆ. ಮೊದಲು 3 ಲಕ್ಷ ಇತ್ತು. ಇನ್ನು ಕ್ಯಾನ್ಸರ್ ಚಿಕಿತ್ಸೆಗೆ ಬಹಳಷ್ಟು ಅಗ್ಗ ಆಗುತ್ತೆ. ಜೀವ ರಕ್ಷಕ ಔಷಧಿಗಳ ಬೆಲೆ ಇಳಿಕೆ ಆಗುತ್ತೆ. ಇನ್ನು ಪೋಸ್ಟ್ ಆಫೀಸ್ಗಳಲ್ಲಿ ಇನ್ನು ಮುಂದೆ ಬ್ಯಾಂಕಿಂಗ್ ಸೇವೆ ಇರುತ್ತೆ ಪೋಸ್ಟ್ ಆಫೀಸ್ಗಳಲ್ಲಿ. ಇನ್ನು ಚನ್ನಪಟ್ಟಣ ಗೊಂಬೆ ಉದ್ಯಮಕ್ಕೆ ಬೂಸ್ಟ್ ಸಿಕ್ಕಿದೆ. ಚೀನಾಕ್ಕೆ ಇದು ಟಕ್ಕರ್ ಕೊಡುತ್ತೆ. ಯಾಕಂದರೆ ಈ ಟಾಯ್ಸ್ ಮಾರ್ಕೆಟ್ ಅಂತಾರಲ್ಲ, ಈ ಬೊಂಬೆಗಳು, ಈ ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಬೊಂಬೆಗಳು ಇವೆಲ್ಲ ಬರ್ತಾವಲ್ಲ ಚಿಕ್ಕ ಮಕ್ಕಳು ಆಡೋದು, ಮೊದಲು ನಾವು ಚೀನಾದಿಂದ ನಾವು ತರಿಸ್ಕೋತಾ ಇದ್ವಿ. ಆದರೆ ಇನ್ನು ಮುಂದೆ ಈ ಬಜೆಟ್ ಆದಮೇಲೆ, ಈ ಬಜೆಟ್ನ ಇಂಪ್ಲಿಮೆಂಟೇಷನ್ ಆದಮೇಲೆ ಚನ್ನಪಟ್ಟಣದಲ್ಲಿರುವಂಥ ಈ ಬೊಂಬೆ ಉದ್ಯಮಕ್ಕೆ ಸಾಕಷ್ಟು ಬೂಸ್ಟ್ ಸಿಗಲಿದೆ. ಚೀನಾದಲ್ಲಿ ಏನು ಟಾಯ್ಸ್ಗಳು ತಯಾರಾಗ್ತಾವಲ್ಲ ಅವುಗಳಿಗೆ ನಾವು ಇಲ್ಲಿಂದಲೇ ಟಕ್ಕರ್ ಕೊಡ್ಬೋದು. ಇದೊಂದು ಮಹತ್ವದ ಹೆಜ್ಜೆ ಅಂತ ಹೇಳ್ಬೋದು. ಇನ್ನು ಈ ವಾಹನಗಳ ಉದ್ಯಮಕ್ಕೆ ಉತ್ತೇಜನ, ಲಿಥಿಯಂ ಬ್ಯಾಟ್ರಿಗಳು ಅಗ್ಗ ಆಗುತ್ತೆ. ಯಾಕಂದರೆ ಎಲೆಕ್ಟ್ರಿಕ್ಸ್ ಕಾರ್ಗಳು ಮಾರ್ಕೆಟ್ಗೆ ಬರಲಿ ಅನ್ನೋ ಹಿನ್ನೆಲೆ ಇದು ಕೂಡ ಸ್ವಾಗತಾರ್ಹ. ಇನ್ನು ಶಿಕ್ಷಣದಲ್ಲಿ ಕೃತಕ AI, ನಾನು ಹೇಳಿದ್ನಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಾಂತಿಗೆ IITಗಳ ಸಂಖ್ಯೆ ಹೆಚ್ಚಳ. IITಗಳ ಸಂಖ್ಯೆ ಹೆಚ್ಚಳಕ್ಕೆ ಹೆಚ್ಚಿನ ಬಜೆಟ್ ಬೇಕಾಗುತ್ತೆ. ಹೆಚ್ಚಿನ IITಗಳು ಹೆಚ್ಚಿಸುವ ಬದಲು ಅಲ್ಲಿರುವಂತಹ ಶಿಕ್ಷಕರು, ಅಲ್ಲಿರುವಂತಹ ಪ್ರಾಧ್ಯಾಪಕರು, ಹೈ ಕ್ವಾಲಿಫೈಡ್ ಪ್ರೊಫೆಸರ್ಗಳನ್ನ ಇಟ್ಟಿದ್ರೆ ಇನ್ನು ಶಿಕ್ಷಣದಲ್ಲಿ ನಾವು ಅಭಿವೃದ್ಧಿಯನ್ನು ಸಾಧಿಸ್ಬೋದು. ಅದೇ ರೀತಿ ಮಧ್ಯಮ ವರ್ಗ, ರೈತ, ಮಹಿಳೆ ಶಿಕ್ಷಣಕ್ಕೆ ಸಾಕಷ್ಟು ಬೂಸ್ಟ್ ಸಿಗಲಿದೆ. ಸಿಂಪಲ್ ತೆರಿಗೆ ಮೋದಿ ಒತ್ತನ್ನು ಕೊಟ್ಟಿದ್ದಾರೆ ಈ ಬಾರಿ. ಯಾಕೆಂದರೆ ಸಾಕಷ್ಟು ವಿರೋಧ ಪಕ್ಷಗಳು ದಹಿ ಪೇ ಟ್ಯಾಕ್ಸ್ ಮತ್ತು ಪಾಪ್ಕಾರ್ನ್ ಪೇ ಟ್ಯಾಕ್ಸ್ ಈ ಥರ ಹೇಳ್ತಾ ಇದ್ರಲ್ಲ, ಅದಕ್ಕಾಗಿ 12 ಲಕ್ಷ ತನ 0 ಅನ್ನೋ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಇನ್ನು ಕೇಂದ್ರ ಬಜೆಟ್ ನಂತರ ಯಾವುದು ಅಗ್ಗ ಆಗುತ್ತೆ, ಯಾವುದು ದುಬಾರಿ ಆಗುತ್ತೆ, ಇದು ಕೂಡ ನಾವು ತಿಳಿದುಕೊಳ್ಬೇಕು. ಯಾಕೆಂದರೆ ಬರೀ ವಿರೋಧ ಪಕ್ಷಗಳು ನಾನು ಸಾಕಷ್ಟು ಕೆಲವು ವಿರೋಧ ಪಕ್ಷದವರ ಬೈಟ್ಗಳನ್ನು ಕೇಳಿದ್ದೆ, ಅವರ ಹೇಳಿಕೆಗಳನ್ನು ಕೇಳಿದ್ದೆ. ಯಾವುದು ಹೆಚ್ಚಿನ ದರ ಏರಿಕೆ ಆಗುತ್ತೆ ಅವುಗಳ ಬಗ್ಗೆನೇ ಮಾತನಾಡಿದ್ದಾರೆ. ಆದರೆ ಯಾವುದು ಅಗ್ಗವಾಗಿದೆ ಅವುಗಳ ಬಗ್ಗೆ ಮಾತನಾಡಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಬಜೆಟ್ ಜನಸಾಮಾನ್ಯರಿಗೆ ತುಸು ಸಮಾಧಾನ ನೀಡಿದೆ. ಇನ್ನು ಮುಂದೆ ಮೊಬೈಲ್, TV, ಎಲೆಕ್ಟ್ರಿಕ್ ಕಾರುಗಳಂಥ ಸರಕುಗಳು ಅಗ್ಗವಾಗುತ್ತೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 82 ಸರಕುಗಳ ಮೇಲಿನ ಸೆಸ್ ಅನ್ನು ತೆಗೆದುಹಾಕಿದ್ದಾರೆ ಅಂತ ಹೇಳಿದ್ದಾರೆ. 32 ಕ್ಯಾನ್ಸರ್ ಔಷಧಿಗಳು ಅಗ್ಗವಾಗಿವೆ. ಮೊಬೈಲ್ ಮತ್ತು TV ಕೂಡ ಅಗ್ಗವಾಗಿವೆ. ಎಲೆಕ್ಟ್ರಿಕ್ ಕಾರ್ ಕೂಡ ಅಗ್ಗವಾಗುತ್ತೆ ಮತ್ತು ಬಟ್ಟೆಗಳು ಅಗ್ಗವಾಗುತ್ತೆ ಮತ್ತು ಚರ್ಮದ ವಸ್ತುಗಳು ಸಹ ಇವಾಗ ಅಗ್ಗ ಆಗ್ಬೋದು. ಇನ್ನು ಇದರ ಜೊತೆಗೇನೆ ಸ್ಮಾರ್ಟ್ ಆ್ಯಪ್ಗಳು ಇರ್ತಾವಲ್ಲ ಅವುಗಳಿಗೂ ಕೂಡ ಪ್ರೋತ್ಸಾಹ ಸಿಗ್ತಾ ಇದೆ. ಕೇಂದ್ರ ಸರ್ಕಾರ 10,000 ಕೋಟಿ ರೂಪಾಯಿಗಳ ಯೋಜನೆಯೊಂದಿಗೆ ಸ್ಮಾರ್ಟ್ ಆ್ಯಪ್ಗಳಿಗೆ ಆರ್ಥಿಕ ಬಲವನ್ನು ನೀಡಲಾಗುತ್ತೆ ಅಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಅಲ್ಲದೆ ಪ್ರಥಮ ಬಾರಿಗೆ 5 ಲಕ್ಷ ಮಹಿಳೆಯರು, SC ಮತ್ತು ST ಉದ್ಯಮಿಗಳಿಗೆ 2 ಕೋಟಿ ರೂಪಾಯಿಗಳ ಸಾಲವನ್ನು ಸರ್ಕಾರ ನೀಡಲಿದೆ. ಆದರೆ ಈ ಸರ್ಕಾರಿ ಸಾಲಗಳು ಕೇವಲ ಶ್ರೀಮಂತರ ಪಾಲಾಗ್ತಾ ಇದೆ. SC ST ಮಹಿಳೆಯರಿಗೆ ಕೊಡ್ತೀನಿ ಅಂತ ಹೇಳ್ತಿದಾರಲ್ಲ, ದುಡ್ಡಿದ್ದವರು ಈ ದುಡ್ಡನ್ನು ಪಡೆದುಕೋಬಹುದು, ಇನ್ನು ಬಡವರಿಗೆ ಸಿಗ್ತಾ ಇಲ್ಲ. ಇವುಗಳಿಗಾಗಿ ಸರ್ಕಾರ ಒಂದು ನೀತಿ ನಿಯಮವನ್ನು ರೂಪಿಸಿ ನೈಜವಾಗಿರುವಂತಹ ಬಡವರಿಗೆ, ನೈಜವಾಗಿರುವಂತಹ ಐಡಿಯಾಗಳಿರುವಂಥವರಿಗೆ ಈ ದುಡ್ಡು ತಲುಪಬೇಕು ವಿನ ದುಡ್ಡು ಇದ್ದವರಿಗೆ ಈ ಒಂದು ಸಾಲ ನೀಡೋದ್ರಲ್ಲಿ ಬಹಳ ದೊಡ್ಡ ಸಂಖ್ಯೆ ಏನೂ ಇಲ್ಲ. ಇನ್ನು ಸರ್ಕಾರಿ ಶಾಲೆಗಳಿಗೆ ಬ್ರಾಡ್ಬ್ಯಾಂಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ನಾವು ಹೇಳ್ತಿದ್ವಿ ಆನ್ಲೈನ್ ಕ್ಲಾಸಸ್ಗಳು ಅಂತ. ಆನ್ಲೈನ್ ಕ್ಲಾಸಸ್ಗಳು ಇವಾಗ ಪ್ರತಿ ಹಳ್ಳಿಗೆ ತಲುಪುವಂಥ ದಿನಗಳು ಹತ್ತಿರ ಬಂದಿವೆ ಅಂತ ಹೇಳ್ಬೋದು. ಇನ್ನು ಕ್ಯಾನ್ಸರ್ ಚಿಕಿತ್ಸೆಗೆ ಔಷಧ ದರ 36 ಔಷಧಿಗಳ ಮೇಲಿನ ಸುಂಕ ತೆರಿಗೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಯಾಕೆಂದರೆ ಭಾರತದಲ್ಲಿರುವವರು ಕ್ಯಾನ್ಸರ್ನಿಂದ ಬರುತ್ತಾ ಇದ್ದಾರೆ ಕೆಲವೊಂದು ಜನ, ಅವುಗಳ ಶುಂಕವನ್ನು ಕಡಿಮೆ ಮಾಡಲಾಗಿದೆ, ಅವು ಕೂಡ ಅಗ್ಗ ಆಗುತ್ತೆ. ಹಾಗಾಗಿ ಈ ಬಜೆಟ್ನಲ್ಲಿ ಇವುಗಳು ಆಗಿದೆ. ಯಾರು ಏನೇ ಹೇಳಿ ನಾವು ನಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದೇವೆ. ಇದು ವಿರೋಧ ಪಕ್ಷದವರ ನಿಲುವು ಅಲ್ಲ, ಇದು ಆಡಳಿತದವರ ಪಕ್ಷದವರ ನಿಲುವು ಅಲ್ಲ, ಇದು ನಮ್ಮ ನಿಲುವು, ಇದು ಜನಪರವಾದಂತಹ ನಿಲುವು. ಬಜೆಟ್ನಲ್ಲಿ ಏನು ಕೊಟ್ಟಿದ್ದಾರೆ, ಏನು ಕೊಟ್ಟಿಲ್ಲ ಇದನ್ನು ಹೇಳಿದ್ದೇವೆ. ಯಾವ ರಾಜ್ಯಗಳಿಗೆ ಹೆಚ್ಚು ಬಿಡುಗಡೆ ಮಾಡಿದ್ದಾರೆ, ಬಿಹಾರಕ್ಕೆ, ಉತ್ತರ ಪ್ರದೇಶಗಳಿಗೆ ಮತ್ತು ಈ ದಕ್ಷಿಣದ ರಾಜ್ಯಗಳಿಗೆ ಹೋಲಿಸಿದರೆ ಆ ಕಡೆ ಸ್ವಲ್ಪ ಹೆಚ್ಚಿಗೆ ಬಿಡುಗಡೆ ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ. ಆದರೆ ಆ ರಾಜ್ಯಗಳು ಹಿಂದುಳಿದ ಕಾರಣಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಲಾಗಿದೆ ಹೊರತು ಅವರೇನು ಅಭಿವೃದ್ಧಿ ಹೊಂದಿದ ರಾಜ್ಯಗಳು ಅಂತ ಕೊಟ್ಟಿಲ್ಲ. ಕೆಲವೊಬ್ಬರು ದಕ್ಷಿಣಕ್ಕೆ ಕೊಡ್ತಾ ಇಲ್ಲ, ಉತ್ತರಕ್ಕೆ ಕೊಡ್ತಾ ಇದ್ದೀರಿ, ಯಾಕೆ ಹೀಗಂತ ಕೆಲವೊಂದು ವಿರೋಧ ಪಕ್ಷದವರು ವಾದ ಮಾಡ್ತಾ ಇದ್ರು. ಆದರೆ ನೀವು ರಾಜ್ಯದ ಹಿತಕ್ಕಾಗಿ ಕೇಳೋದಾದರೆ ಅದು ಒಳ್ಳೆಯದೇ. ಆದರೆ ದೇಶವು, ಸಕಲ ದೇಶವು, ಇಡೀ ವಿಶ್ವದಲ್ಲಿ ಭಾರತವು ಅಭಿವೃದ್ಧಿ ಹೊಂದಬೇಕಾದ್ರೆ ಕೇವಲ ಕರ್ನಾಟಕ, ಕೇವಲ ತೆಲಂಗಾಣ, ಕೇವಲ ಮಹಾರಾಷ್ಟ್ರ, ಕೇವಲ ತಮಿಳುನಾಡು, ಕೇವಲ ಈ ದಕ್ಷಿಣದ ರಾಜ್ಯಗಳು ಅಭಿವೃದ್ಧಿ ಹೊಂದಿದರೆ ಸಾಲದು. ದಕ್ಷಿಣದ ರಾಜ್ಯಗಳ ಜೊತೆಗೆ ನಮ್ಮ ಸಹೋದರ ರಾಜ್ಯಗಳಾದಂತಹ ಉತ್ತರ ಭಾರತವು ಕೂಡ ಅಭಿವೃದ್ಧಿ ಆಗಬೇಕು. ಆವಾಗ
ಸಂಪೂರ್ಣ ಭಾರತ ಅಭಿವೃದ್ಧಿ ಆಗುತ್ತೆ. ಇದರಲ್ಲಿ ತಾರತಮ್ಯ ಆಗಿರಬಹುದು, ಇಲ್ಲ ಅಂತ ನಾನು ಸಮರ್ಥನೆ ಮಾಡ್ತಾ ಇಲ್ಲ, ಆದರೆ ದೇಶದ ಅಭಿವೃದ್ಧಿಯ ಪಥದಲ್ಲಿ ಒಳ್ಳೆಯ ಬಜೆಟ್ ಅಂತ ಹೇಳ್ಬೋದು.